ಬಾಲಕನ ಕೆನ್ನೆ ಗಾಯಕ್ಕೆ ಹೊಲಿಗೆ ಹಾಕುವ ಬದಲು ಫೆವಿಕಿಕ್ ಹಾಕಿರುವಂತಹ ಘಟನೆ ನಡೆದಿದೆ. ಬಾಲಕನ ಕೆನ್ನೆಯ ಗಾಯಕ್ಕೆ ಹೊಲಿಗೆ ಬದಲು ಫೆವಿಕಿಕ್ ಹಾಕಿದ ನರ್ಸನ್ನ ಇದೀಗ ಅಮಾನತು ಮಾಡಲಾಗಿದೆ. ಹಾವೇರಿ ಜಿಲ್ಲೆಯ ಆಡೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ನರ್ಸ್ ಜ್ಯೋತಿ ಜನವರಿ 14ರಂದು ಮಗುವಿಗೆ ಚಿಕಿತ್ಸೆಯನ್ನ ನೀಡಿದ್ರು. ಇನ್ನು ಘಟನೆ ತಡವಾಗಿ ಬೆಳಕಿಗೆ ಬಂದಿತ್ತು. ಆಟ ಆಡುವಾಗ ಬಿದ್ದು 7 ವರ್ಷದ ಮಗು ಗುರುಕಿಶನ್ ಕೆನ್ನೆಗೆ ಗಾಯವಾಗಿತ್ತು. ಗಾಯಕ್ಕೆ ನರ್ಸ್ ಜ್ಯೋತಿ ಸ್ಟಿಚ್ ಬದಲು ಫೆವಿಕಿಕ್ ಹಾಕಿ ಚಿಕಿತ್ಸೆ ನೀಡುವ ಮೂಲಕ ಮಹಾ ಎಡವಟ್ಟನ್ನ ಮಾಡಿಬಿಟ್ಟಿದ್ದಾರೆ. ಈ ಹಿನ್ನೆಲೆ ಕರ್ತವ್ಯ ಲೋಪ ಎಸಗಿದ ನರ್ಸ್ ಜ್ಯೋತಿಯನ್ನ ಅಮಾನತುಗೊಳಿಸಲಾಗಿದೆ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಫೆವಿಕಿಕ್ ಅಂಟು ದ್ರಾವಣವಾಗಿದ್ದು ವೈದ್ಯಕೀಯ ಬಳಕೆಯಲ್ಲಿ ಇದು ಇಲ್ಲ. ಮಗುವಿನ ಚಿಕಿತ್ಸೆಗೆ ಫೆವಿಕಿಕ್ ಬಳಸಿ ಕರ್ತವ್ಯ ಲೋಪವೆಸಗಿದ್ದಾರೆ. ಇನ್ನು ಸ್ಟಾಫ್ ನರ್ಸ್ ಬಗ್ಗೆ ಪ್ರಾಥಮಿಕ ವರದಿ ಪಡೆದು ಪರಿಶೀಲಿಸಿ ಕ್ರಮವನ್ನು ಕೂಡ ಕೈಗೊಳ್ಳಲಾಗುವುದು. ಮಗುವಿನ ಆರೋಗ್ಯದಲ್ಲಿ ಅಡ್ಡ ಪರಿಣಾಮಗಳ ಬಗ್ಗೆ ನಿಗಾ ಇಡಲು ಸೂಚನೆ ನೀಡಿದ್ದು ಚಿಕಿತ್ಸೆಗೆ ಒಳಪಟ್ಟಿದ್ದ ಮಗು ಆರೋಗ್ಯವಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ನೋಡಿ, ಬಾಲಕನ ಕೆನ್ನೆಯಲ್ಲಾಗಿರುವಂತಹ ಗಾಯಕ್ಕೆ ಹೊಲಿಗೆ ಬದಲು ನರ್ಸ್ ಫೆವಿಕಿಕ್ ಅನ್ನು ಹಾಕಿರುವಂಥದ್ದು. ಈ ಘಟನೆ ಹಾವೇರಿ ಜಿಲ್ಲೆಯ ಆಡೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆದಿದೆ. ಇನ್ನು ನರ್ಸ್ ಜ್ಯೋತಿ ಜನವರಿ 14ರಂದು ಮಗುವಿಗೆ ಚಿಕಿತ್ಸೆಯನ್ನ ನೀಡಿದ್ರು. ಆದರೆ ಘಟನೆ ತಡವಾಗಿ ಬೆಳಕಿಗೆ ಬಂದಿರುವಂಥದ್ದು. ಆಟ ಆಡುವಾಗ ಬಿದ್ದು 7 ವರ್ಷದ ಮಗು ಗುರುಕಿಶನ್ ಕೆನ್ನೆಗೆ ಗಾಯವಾಗಿತ್ತು. ಗಾಯಕ್ಕೆ ನರ್ಸ್ ಜ್ಯೋತಿ ಸ್ಟಿಚ್ ಬದಲು ಫೆವಿಕಿಕ್ ಅನ್ನ ಹಾಕಿ ಚಿಕಿತ್ಸೆ ನೀಡುವ ಮೂಲಕ ಮಹಾ ಎಡವಟ್ಟನ್ನ ಮಾಡಿಬಿಟ್ಟಿದ್ದಾರೆ. ಈ ಹಿನ್ನೆಲೆ ಕರ್ತವ್ಯ ಲೋಪ ಎಸಗಿದ ನರ್ಸ್ ಜ್ಯೋತಿಯನ್ನ ಅಮಾನತು ಕೂಡ ಗೊಳಿಸಲಾಗಿದೆ. ಟ್ರೀಟ್ಮೆಂಟ್ ಮಾಡಿದ್ ನೀವೇ ಮೇಡಮ್? ಅದೇನು ಪಿಕೋಲ್ ಹಾಕಿ ಕಳ್ಸಿರ ಅವನಿಗೆ? ಪಿಕಿಕ್ ಎಂತಕ್ಕೆ ಪಿಕಿಕ್ ಹಾಕಬೇಕು? ಗಾಯ ಸಣ್ಣದಿದ್ರೆ ಪಿಕಿಕ್ ಹಚ್ಚಬಹುದು. ಯಾವ ಪಿಕಿಕ್? ನೀವೇನು ಮೊಬೈಲ್ ವಿಡಿಯೋ ಮಾಡತ್ತೀರಾ, ಏನು ಮಾಡತ್ತೀರಿ ನೀವು? ಇಲ್ಲ ರೀ, ನಾನು ಮಿಸ್ಸಸ್ ನಿಮ್ಮ ನೋಡ್ಬೇಕಂದ್ರೆ ಅದಕ್ಕೆ ಇದು ಮಾಡಿ ನಾನು ನೋಡ್ಬೇಕಂತ. ಏನಾಯ್ತು ಈಗ? ಪಿಕೋಲ್ ಹಾಕಿದ್ರಲ್ಲ, ಪಿಕೋಲ್ ಹಾಕ್ಲಿಕ್ಕೂ ಪಿಕೋಲ್ ಎಷ್ಟು ಕೆಮಿಕಲ್ ಅಂತ ನಿಮ್ಗೆ ಗೊತ್ತಿಲ್ವಾ? ಗೊತ್ತು. ಮತ್ತೆ ಅದೇ ಯಾಕೆ ಹಾಕಿದ್ರಿ? ನಾನು ಬರೀ ಸ್ಕಿನ್ ಅಷ್ಟೇ ಕೊಡ್ಸೀನಿ, ಒಳಗಡೆ ಡೀಪ್ ಆಗಿ ಹಾಕಿಲ್ಲ. ಈಗ ಮಕ್ಕಳಿಗೆ ಸ್ಟಿಚ್ ಹಾಕಿದ್ರೆ ಅವ್ನ ಮುಖದಾಗ ಕಲಿಯಕತಿ. ನಾನೇನು ಬೇಕಾಬಿಟ್ಟು ಹಾಕಿಲ್ರಿ. ಅದಕ್ಕಿಂತ 10 ನಿಮಿಷ ಮುಂಚೆ ಅದೇ ಪೇಷಂಟ್ ಅವ್ರ ಕಡೆ ಪೇಷಂಟ್ಗೆ 10 ಹೊಲಿಗೆ ಹಾಕಿ ಬಂದ ದವಾಖಾನಿಂದ. ಏನ್ರಿ ಈಗ ಮತ್ತಿಂತದ್ ಕೇಳಕ್ ಬರ್ಬೇಡ್ರಿ ಇಲ್ಲಿ. ಹಂಗಿದ್ರೆ ನಮ್ಗೆ ಹಾಕ್ಬೇಡ್ರಿ ಫೆವಿಕಲ್. ಅಷ್ಟು ತಿಳಿದವ್ರು ನೀವು ಶಾಣೆಯರಿದ್ದಿದ್ರೆ ಏನ್ರಿ ಆಗ ಫೋನ್ ಹಚ್ಚಿ ನಮ್ಗೆ ಹಚ್ಚಬೇಡ್ರಿ, ನಾವು ಮುಂದೆ ಹೋಗಿ ಹೊಲಿಗೆ ಹಾಕ್ಸಿ ಅಂತ ಅಂದಿದ್ರೆ ಕಣ್ಣಿನ ಹತ್ರ ಗಾಯ ಆಗೈತಿ, ನಾವು ಮಕ್ಕಳ ಡಾಕ್ಟರ್ ಹತ್ರ ಕಳಿಸ್ತಿದ್ವಿ. ನೀವು ರಿಪೇರ್ ಮಾಡ್ಬೋದಿತ್ತಲ್ಲ. ಪಿಕೋಲ್ ಅಂದ್ರೆ ನಿಮ್ಗೆ ಗೊತ್ತಲ್ಲ? ಹೌದು. ಎಷ್ಟು ಕೆಮಿಕಲ್ ಇದೆ? ಇಷ್ಟು ವರ್ಷನ ಹಚ್ಚೇನು. ಎಷ್ಟು ವರ್ಷ? ಮೇಲೆಗಡೆ ಜಸ್ಟ್ ಸ್ಕಿನ್ ಹೋಯ್ತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.